ಹೇ ಹಾಯ್ ಫ್ರೆಂಡ್ಸ್. ನಾನು ನಿಮ್ಮೆಲ್ಲರ ಗೆಳತಿ ಸಂಧ್ಯಾ. ನಾನಿವತ್ತು ನಿಮಗೆ ಹೇಳಕ್ಕೆ ಹೊರಟಿರೋ ವಿಷಯ ಏನಪ್ಪ ಅಂತಂದರೆ, ಮಲಯಾಳಂ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿರುವಂತಹ ಮೂವಿ ಮಂಜು ಮೇಲ್ ಬಾಯ್ಸ್ ಅಂತ. ಏನಪ್ಪ ಈ ಮಂಜು ಮೇಲ್ ಅಂತಂದರೆ, ಈಗ ಕೇಳೋದಕ್ಕೆ ಹೆಸರೇ ಡಿಫ್ರೆಂಟ್ ಆಗಿದೆಯಲ್ಲ. ಖಂಡಿತ ಈ ಮಂಜು ಮೇಲ್ ಅನ್ನೋದು ಕೇರಳದಲ್ಲಿ ಕೊಚ್ಚಿ ಅನ್ನೋ ಒಂದು ಪ್ರದೇಶ ಇದೆ. ಆ ಕೊಚ್ಚಿಯಲ್ಲಿರುವಂತಹ ಒಂದು ಚಿಕ್ಕ ವಿಲೇಜ್ ಹೆಸರೇ ಮಂಜು ಮೇಲ್. ಈ ಮಂಜುಮೇಲ್ ಅನ್ನೋ ಒಂದು ವಿಲೇಜಲ್ಲಿ 2006 ನಡೆದಿರುವಂತಹ ಒಂದು ರಿಯಲ್ ಸ್ಟೋರಿನ ಬೇಸ್ ಮಾಡಿ ಡೈರೆಕ್ಟರ್ ಚಿದಂಬರಂ ಅನ್ನೋರು ಆ ಸ್ಟೋರಿನ ಮೂವಿಯಾಗಿ ಕನ್ವರ್ಟ್ ಮಾಡಿ ನಮಗೆ ಸ್ಕ್ರೀನಲ್ಲಿ ತೋರಿಸೋ ಒಂದು ಪ್ರಯತ್ನನ ಮಾಡಿದ್ದಾರೆ. ಆ ಮೂವಿ ಈಗಲೇ ಎಷ್ಟರ ಮಟ್ಟಿಗೆ ತಲುಪಿದೆ ಅಂತಂದರೆ, ಯಾರ ಬಾಯಲ್ಲಿ ನೋಡಿದ್ರೂ ಮಂಜು ಮೇಲ್ ಬಾಯ್ಸ್, ಮಂಜು ಮೇಲ್ ಬಾಯ್ಸ್. ಯಾವ ಮೂವಿಲಿ ಯಾವ ಥಿಯೇಟ್ರಲ್ಲಿ ನಾವು ಮೂವಿನ ಬುಕ್ ಮಾಡೋಕ್ಕೆ ಹೋದ್ರೂ ಆಲ್ಮೋಸ್ಟ್ ಈ ಮಂಜು ಮೇಲ್ ಬಾಯ್ಸ್ ಅನ್ನೋ ಒಂದು ಮೂವಿಗೆ ಎಲ್ಲ ಟಿಕೆಟ್ಸು ಬುಕ್ ಆಗಿದೆ. ನಾನು ನೋಡಿರೋ ಪ್ರಕಾರ ಈ ಮೂವಿ ಹೇಗೆ ಅಂತಂದರೆ, ಇಟ್ಸ್ ಅನ್ಬಿಲೀವೇಬಲ್ ಆ್ಯಂಡ್ ಅನ್ಸ್ಟಾಪೇಬಲ್. ಟೋಟಲಿ ಹೇಳಬೇಕಂದ್ರೆ ಥ್ರಿಲ್ಲಿಂಗು, ಸಸ್ಪೆನ್ಸು, ಎಮೋಷನ್ಸು, ಎಂಜಾಯ್ಮೆಂಟ್ಸು ಎಲ್ಲನೂ ಸೇರಿರುವಂತಹ ಒಂದು ಬ್ಯೂಟಿಫುಲ್ ಮೂವಿನೇ ಈ ಮಂಜು ಮೇಲ್ ಬಾಯ್ಸ್. ಇದನ್ನು ನೋಡ್ತಾ ನೋಡ್ತಾ ನಾವು ನಮಗೆ ಏನು ಅನಿಸುತ್ತೆ ಅಂದರೆ, ನಾವೇ ಆ ಕ್ಯಾರೆಕ್ಟರ್ ಒಳಗಡೆ ಹೋಗ್ಬಿಟ್ಟಿದ್ದೀವೇನೋ, ನಾವು ರಿಯಲ್ ಆಗಿ ಆ ಕ್ಯಾರೆಕ್ಟ್ರಲ್ಲಿ ಇದ್ದೀವೇನೋ ಅನ್ನೋಷ್ಟು ಭಯ ಹುಟ್ಟಿಸುತ್ತೆ, ಅನ್ನೋಷ್ಟು ರಿಯಲ್ ಎಮೋಷನ್ಸ್ ಬರುತ್ತೆ. ಇದು ನಿಜವಾಗ್ಲೂ ನೀವೆಲ್ಲರೂ ನೋಡಬೇಕಾಗಿರುವಂತಹ ಮೂವಿ. ಖಂಡಿತ ಎಲ್ಲರೂ ನೋಡಿ. ಮೊದಲನೇದಾಗಿ ಈ ಫಿಲಮಲ್ಲಿ ಒಬ್ಬ ಡ್ರೈವರು ಒಂದು ಹೋಟ್ಲಿಗೆ ಹೋಗಿ ಊಟ ಮಾಡ್ತಾರೆ. ಊಟ ಮಾಡಿಬಿಟ್ಟು ಬಿಲ್ ಕೊಡೋಣ ಅಂತ ಹೋಟ್ಲವ್ರ ಹತ್ರ ಹೋಗಿ ಬಿಲ್ ಕೊಡೋಕ್ಕೆ ಹೋದಾಗ ಆ ಹೋಟ್ಲವ್ರು ಕೇಳ್ತಾರೆ, ಏನಪ್ಪ ಇತ್ತೀಚೆಗೆ ನೀವು ಕಾಣಿಸ್ತಾನೇ ಇಲ್ಲ, ಏನು ಹೇಗೆ ಅಂತ ಕೇಳಿದಾಗ ಆ ಡ್ರೈವರ್ ಹೇಳ್ತಾರೆ, ಇಲ್ಲ ಸರ್, ಇವಾಗ ವೇಳಾಂಗಣಿ ಸೀಸನ್ ಅಲ್ವಾ, ನಾವು ಆ ಕಡೆ ಹೋಗೋದ್ರಿಂದ ನಾವು ಅಲ್ಲೇ ಬ್ಯುಸಿ ಇರ್ತೀವಿ ಅಂತ ಹೇಳಿಬಿಟ್ಟು ಈ ಕಡೆ ತಿರುಗಿದ ತಕ್ಷಣ ಅಲ್ಲೊಂದು ನ್ಯೂಸ್ ಪೇಪರ್ ಇರುತ್ತೆ. ಆ ನ್ಯೂಸ್ ಪೇಪರಲ್ಲಿ ಏನೋ ಶಾಕಿಂಗ್ ನ್ಯೂಸ್ ಇರುತ್ತೆ ಅನಿಸುತ್ತೆ. ಅವ್ನು ನೋಡಿದ ತಕ್ಷಣ ಶಾಕ್ ಆಗಿಬಿಡ್ತಾನೆ. ಆಮೇಲೆ ಶಾಕ್ ಆಗಿ ಆ ಪೇಪರ್ನ ತೆಗೆದು ಆ ಹೋಟೆಲ್ ಅವ್ರ ಹತ್ರ ಕೊಟ್ಬಿಟ್ಟು ಇದೇನಿದೆ ನೋಡಿ ಅಂತ ಹೇಳಿದಾಗ ಸೇಮ್ ಥಿಂಗ್ ಆ ಹೋಟೆಲವರು ಅದೇ ರೀತಿ ಶಾಕ್ ಆಗ್ತಾರೆ. ಶಾಕ್ ಆಗಿದ ತಕ್ಷಣ ನೆಕ್ಸ್ಟ್ ವೇಳಾಂಗಣಿ ದೇವಸ್ಥಾನನ ತೋರಿಸ್ಬಿಟ್ಟು ನೆಕ್ಸ್ಟ್ ಸೀನು ಒಂದು ಮ್ಯಾರೇಜ್ ಫಂಕ್ಷನ್. ಆ ಮ್ಯಾರೇಜ್ ಫಂಕ್ಷನಲ್ಲಿ ಏನಪ್ಪ ಅಂತಂದರೆ, ಆ್ಯಸ್ ಯೂಶುವಲ್ ನಮ್ಮ ಮಂಜು ಮೇಲ್ ಬಾಯ್ಸ್ ಇದ್ದಾರಲ್ಲ, ಅವರು ಆ ಮದುವೆನ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಮದುವೆ ಅಂದರೆ ಗೊತ್ತೇ ಇದೆ ಅಲ್ವಾ. ಅದರಲ್ಲೂ ಹುಡುಗರು ಅಂದರೆ ಚೆನ್ನಾಗಿ ಕುಡಿಯೋದು, ತಿನ್ನೋದು, ಡ್ಯಾನ್ಸ್ ಆಡೋದು, ಹಾಡಾಡೋದು, ಚೆನ್ನಾಗಿ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಎಂಜಾಯ್ ಮಾಡ್ತಾ ಇರುವಾಗ ಏನಾಗುತ್ತೆ ಅಂದರೆ, ಇನ್ನೊಂದು ಅಪೋಸಿಟ್ ಟೀಮು, ಇವ್ರಿಗೆ ಅಪೋಸಿಟ್ ಟೀಮ್ ಇರುತ್ತಲ್ಲ, ಆಪೋಸಿಟ್ ಟೀಮ್ ಅವ್ರಿಗೂ ಇವ್ರಿಗೂ ಏನೋ ಒಂದು ಚಿಕ್ಕದಾಗಿ ಒಂದು ಜಗಳ ಸ್ಟಾರ್ಟ್ ಆಗುತ್ತೆ. ಆ ಜಗಳದಲ್ಲಿ ಗೊತ್ತೇ ಇದೆ ಅಲ್ಲ, ಹುಡುಗರು ನಾನು ಮೇಲ ನೀನು ಮೇಲ ಅನ್ನೋ ಒಂದು ಹವಾ ತೋರಿಸ್ತಾರಲ್ವ, ಆ ರೀತಿ ಮಾಡಬೇಕಾದ್ರೆ ಸಡನ್ನಾಗಿ ಅಲ್ಲಿರೋರು ಯಾರೋ ಹಗ್ಗ ಹೇಳಿದ್ದಾರಲ್ಲ, ಆ ಕಾಂಪಿಟೇಷನ್ನ ಇಟ್ಕೊಳ್ಳೋಣ, ಇದರಲ್ಲಿ ಯಾರು ಗೆಲ್ತಾರೋ ಅವರೇ ದೊಡ್ಡವರು ಅಂತ ಡಿಸೈಡ್ ಮಾಡೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ತಾರೆ. ಕೊನೆಗೆ ಆ ಕಡೆ ಒಂದು ಟೀಮು, ಈ ಕಡೆ ಒಂದು ಟೀಮು, ಇಬ್ಬರೂ ಹಗ್ಗ ಹಿಡಿಯೋವಂಥ ಕಾಂಪಿಟೇಷನ್ಗೆ ರೆಡಿ ಆಗ್ತಾರೆ. ಏನು ರೆಡಿ ಆದರೆ ಏನು ಪ್ರಯೋಜನ, ಕೊನೆಗೆ ನಮ್ಮ ಮಂಜು ಮೇಲ್ ಬಾಯ್ಸು ಈಸಿಯಾಗೆ ಸೋತೋಗ್ತಾರೆ. ಸೋತೋದ್ಮೇಲೆ ಅದೇ ಒಂದು ಫೀಲಿಂಗಲ್ಲಿ ಇವರೆಲ್ಲನೂ ಸಪ್ರೇಟಾಗಿ ಹಾಗೆ ಇರಬೇಕಾದ್ರೆ ಹಾಗೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಆ ಡಿಸ್ಕಷನಲ್ಲಿ ನಾವೆಲ್ಲ ಒಂದು ಟೂರ್ಗೆ ಹೋಗೋಣವಾ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾರೆ. ಮಾಡಿದ ತಕ್ಷಣ ನಿಮಗೆ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಟೂರ್ ಅಂದರೆ ಸಡನ್ನಾಗಿ ಫ್ಲ್ಯಾಶ್ ಆಗುವಂಥದ್ದು ಗೋವಾ ಅಂತ ಹೇಳ್ಬಿಟ್ಟು. ಸೇಮ್ ಆ್ಯಸ್ ಯೂಶ್ವಲ್ ಅವ್ರಿಗೂ ಅದೇ ಥರನೇ ಗೋವಾಗೆ ಹೋಗೋಣವಾ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾರೆ. ಅದರಲ್ಲಿ ಒಬ್ಬರು ಇಬ್ಬರು ಏನು ಹೇಳ್ತಾರೆ ಅಂದರೆ, ಇಲ್ಲಪ್ಪ ನನ್ನ ಹತ್ರ ಅಷ್ಟು ಬಜೆಟ್ ಇಲ್ಲ, ಸೊ ನಾನು ಹಾಗಾಗಿ ಗೋವಾ ನನಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಯಾಕೆ ಒಬ್ರಿಗೊಂದು ಅಂತ ಹೇಳ್ಬಿಟ್ಟು ಗೋವಾ ಕ್ಯಾನ್ಸಲ್ ಮಾಡಿ ತಮಿಳ್ನಾಡಲ್ಲಿರುವಂತಹ ಕೊಡೈಕೆನಲ್ ಅನ್ನೋ ಒಂದು ಪ್ಲೇಸನ್ನು ಫಿಕ್ಸ್ ಮಾಡಿ ನೆಕ್ಸ್ಟು ಹೋಗಬೇಕಲ್ವ. ಸೊ ಅದಕ್ಕೆಲ್ಲ ಪ್ರಿಪರೇಷನ್ ಮಾಡಿಸ್ಕೊಂಡು ನೆಕ್ಸ್ಟು ಕೊಡೈಕೆನಲ್ಗೆ ಹೋಗೋಕ್ಕೆ ಅಂತ ರೆಡಿ ಆಗ್ತಾರೆ. ಹೋಗುವಾಗ ಆನ್ ದಿ ವೇ ಪಳನಿ ಅನ್ನೋ ಒಂದು ಪ್ಲೇಸ್ ಇರುತ್ತೆ. ಆ ಪ್ಲೇಸಲ್ಲಿ ಮುರುಗನ್ ದೇವಸ್ಥಾನ ಇರುತ್ತೆ. ಇವರು ಮೇ ಬಿ ಕೊಡೈಕೆನಲ್ಗೆ ಹೋಗೋ ಆನ್ ದಿ ವೇಯಲ್ಲಿ ಆ ದೇವಸ್ಥಾನ ಇದೆ ಅನಿಸುತ್ತೆ. ಆ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ಕೊಡೈಕೆನಲ್ಗೆ ಟ್ರಾವೆಲ್ ಮಾಡುವಾಗ ಅಲ್ಲೊಂದು ಸಿ ಡಿ ಅಂಗಡಿ ಇರುತ್ತೆ. ಆ ಸಿ ಡಿ ಅಂಗಡಿಗೆ ಹೋಗ್ಬಿಟ್ಟು ಒಂದು ಸಿ ಡಿ ಪರ್ಚೇಸ್ ಮಾಡೋಣ ಅಂತ ಹೋಗ್ತಾರೆ. ಆಗ ಆ ಸಿ ಡಿ ಅಂಗಡಿಗೆ ಹೋದಾಗ ಆ ಸಿ ಡಿ ಅಂಗಡಿಯವರು ಯಾವ ಕ್ಯಾಸೆಟ್ ಬೇಕು ಅಂತ ಕೇಳಿಬಿಟ್ಟು, ನೀವು ಕೊಡೈಕೆನಲ್ಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರೆ. ಇವರು ಹೌದು ಅಂತಂದಾಗ, ಓಕೆ, ಅಲ್ಲಿನ ಸ್ಪೆಷಲ್ ಆಗಿರುವಂಥ ಒಂದು ಮೂವಿ ಗುಣ ಅಂತ ಹೇಳ್ಬಿಟ್ಟು, ಕಮಲ್ ಹಾಸನ್ ಅವ್ರು ಆ್ಯಕ್ಟ್ ಮಾಡಿರುವಂಥ ಒಂದು ಮೂವಿ ಗುಣ ಅಂತ ಹೇಳ್ಬಿಟ್ಟು ಆ ಕ್ಯಾಸೆಟನ್ನು ತೆಗೆದು ಅವ್ರ ಕೈಲಿ ಕೊಡ್ತಾರೆ. ಇವರು ಆ ಕ್ಯಾಸೆಟನ್ನು ಸಿ ಡಿನ ತೊಗೊಂಡು ಕೊಡೈಕೆನಲ್ಗೆ ಹೊರಡ್ತಾರೆ.
ಹೊರಟ್ಮೇಲೆ ಆ್ಯಸ್ ಯೂಶ್ವಲ್ ಸೇಫಾಗಿ ಹೋಗಿ ಕೊಡೈಕೆನಾಲ್ ರೀಚ್ ಆಗ್ತಾರೆ. ರೀಚ್ ಆದಮೇಲೆ ಗೊತ್ತಲ್ವಾ, ಅಲ್ಲೂ ಅದೇ ರೀತಿಯೇ ಚೆನ್ನಾಗಿ ಕುಡಿದು ಕುಪ್ಪಳಿಸಿ ಡ್ಯಾನ್ಸ್ ಆಡಿ ಹಾಡಾಡಿ ಫೋಟೋ ಶೂಟೆಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ಬೋಟಿಂಗು ಇದೆಲ್ಲ ವಿಷಯಗಳನ್ನು ಕಂಪ್ಲೀಟ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಸಡನ್ನಾಗಿ ಕೊಡೈಕೆನಾಲ್ ಅಂದ ತಕ್ಷಣವೇ ಗುಣ ಕೇವ್ ಅಂತಾರೆ. ಅಂದರೆ ಕಮಲ್ ಹಾಸನ್ದು ಒಂದು ಮೂವಿ ಬಂತು. ಆ ಮೂವಿಲಿ ಕಮಲ್ ಹಾಸನ್ ಹೆಸರು ಗುಣ. ಆ ಗುಣ ಅನ್ನೋ ಮೂವಿನ ಒಂದು ಕೇವಲ್ಲೇ ಗುಹೆಯಲ್ಲಿ ತೆಗ್ದಿರ್ತಾರೆ. ಆ ಗುಹೆಗೋಸ್ಕರ ಗುಣ ಕೇವ್ ಅಂತ ಹೆಸರು ಬಂತು ಅಂತ ಅನ್ಕೊತೀನಿ ರೀಸೆಂಟಾಗಿ. ಸೊ ಹಾಗಾಗಿ ಆ ಗುಣ ಕೇವ್ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ಲ್ಯಾನ್ ಮಾಡಿದಾಗ ಹೋಗಿ ನೋಡ್ತಾರೆ, ಆ ಗುಣ ಕೇವ್ನ ಟೋಟಲಿ ಕ್ಲೋಸ್ ಮಾಡಿರ್ತಾರೆ. ಯಾಕೆ ಅಂತಂದರೆ ಆ ಒಳಗಡೆ ಹೋದವ್ರು ಯಾರೂ ಮತ್ತೆ ರಿಟರ್ನ್ ಬಂದೇ ಇಲ್ವಂತೆ, ಎಲ್ಲರೂ ಸತ್ತೋಗ್ತಾರಂತೆ. ಹಾಗಾಗಿ ಅಲ್ಲಿ ಹೋಗಲೇಬಾರ್ದು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಕಾಂಪೌಂಡ್ ಹಾಕಿ ಅದಕ್ಕೆ ಒಂದು ದೊಡ್ಡ ಗೇಟ್ ಹಾಕಿ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಮೊದಲೇ ಇವ್ರು ಹೇಳಬೇಕಾ, ಬಿಸಿ ರಕ್ತದ ಹುಡುಗರು ಒಳಗಡೆ ಹೋಗಲೇಬೇಕು ಅನ್ನೋ ಒಂದು ಇಂಟೆನ್ಷನು ಅಂತ ಡಿಸ್ಕಸ್ ಮಾಡಬೇಕಾದ್ರೆ ಪಕ್ಕದಲ್ಲಿ ಒಬ್ಬ ಇವ್ರು ಇರ್ತಾರೆ, ಯಾರು ಟೂರಿಸ್ಟ್ ಗೈಡ್ ಇರ್ತಾರೆ. ಅವ್ರು ಹೇಳ್ತಾರೆ, ಬೇಡ ಬೇಡ, ನೀವು ಇಲ್ಲಿ ಒಳಗಡೆ ಹೋಗಬಾರ್ದು, ಸೊ ಇದು ಏನೇ ರೆಸ್ಟ್ರಿಕ್ಷನ್ಸ್ ಏರಿಯಾ ಅಂತ ಹೇಳಿದಾಗ ಸರಿ ಓಕೆ ಅಂತ ಇವರು ಸುಮ್ಮನೆ ಆಗಿ ಆಮೇಲೆ ಅವ್ರು ಆ ಕಡೆ ಹೋದ್ಮೇಲೆ ಇವರು ಆ ದೊಡ್ಡದಾಗಿರೋಂಥ ಗೇಟನ್ನು ಹತ್ತಿ ಒಳಗಡೆ ಹೋಗ್ತಾರೆ. ಹಾಗೆ ಒಳಗಡೆ ಹೋಗಿ ಆ ಗುಹೆಯಲ್ಲಿ ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಒಳಗಡೆ ಹೋಗ್ತಾ ಇರ್ತಾರೆ. ಹೋಗುವಾಗ ಅಲ್ಲಿ ಗುಹೆ ಅಂದರೆ ನಾರ್ಮಲಾಗಿ ಬಂಡೆಗಳಿದ್ದೇ ಇರುತ್ತಲ್ಲ, ಆ ಬಂಡೆ ನೋಡಿಬಿಟ್ಟು ನಮ್ಮ ಮಂಜುಮೇಲ್ ಬಾಯ್ಸ್ ಅಂತ ಅನ್ನೋ ಒಂದು ನಮ್ಮ ಟೋಟಲ್ ಬಾಯ್ಸ್ ಹೆಸರು ಮಂಜುಮೇಲ್ ಅನ್ನೋ ಒಂದು ಹೆಸರನ್ನ ಇಲ್ಲಿ ನಾವು ಕೆತ್ಬಿಟ್ಟು ಹೋಗೋಣ ನಮ್ಮ ಮೆಮೊರಿಗೆ ಅಂತ ಹೇಳ್ಬಿಟ್ಟು ಒಂದು ಗೋಡೆ ಮೇಲೆ ಮಂಜುಮೇಲ್ ಬಾಯ್ಸ್ ಅನ್ನೋದನ್ನು ಇವರು ಅಲ್ಲೆಲ್ಲ ಮೇ ಬಿ ಪೇಂಟ್ ಡಬ್ಬನೋ ಏನೋ ಸಿಕ್ಕಿರುತ್ತೆ ಅನಿಸುತ್ತೆ, ಅದನ್ನು ಎತ್ಕೊಂಡು ಮಂಜುಮೇಲ್ ಬಾಯ್ಸ್ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಬಂಡೆ ಮೇಲೆ ಬರೀತಾರೆ. ಬರೆದ್ಬಿಟ್ಟು ಮಿಕ್ಕಿರೋ ಫ್ರೆಂಡ್ಸ್ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇರ್ತಾರಲ್ಲ, ಅವ್ರನ್ನೆಲ್ಲ ಕರೀತಾರೆ. ಬನ್ರೋ ಇದ್ರ ಮುಂದೆ ನಾವೊಂದು ಫೋಟೋ ತಗೊಳ್ಳೋಣ ಅಂತೇಳ್ಬಿಟ್ಟು ಅವ್ರನ್ನ ಕರೆದಾಗ ಇವರು ಬೇರೆ ಬೇರೆ ಕಡೆಯಿಂದ ಇದ್ರಲ್ವ, ಅವರೆಲ್ಲನೂ ಬರ್ತಾ ಇರಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡಾಗಿ ಒಬ್ಬನು ಸುಭಾಷ್ ಅಂತ ಅವ್ರ ಗ್ರೂಪಲ್ಲಿ ಒಬ್ಬ, ಆ ಸುಭಾಷ್ ಅನ್ನೋನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಲಿಡಬೇಕಾದ್ರೆ ಅಲ್ಲಿ ಯಾವುದೋ ಒಂದು ಚಿಕ್ಕ ಹಳ್ಳ ಇರುತ್ತೆ ಅನಿಸುತ್ತೆ, ಆ ಹಳ್ಳದಲ್ಲಿ ಕಾಲು ಜಾರಿ ಒಳಗಡೆ ಬಿದ್ದೋಗ್ತಾನೆ. ಬಿದ್ದಿದ ತಕ್ಷಣ ಎಲ್ಲರೂ ಸಡನ್ಲಿ ಶಾಕ್ಡ್, ಏನಾಯಿತು, ಎಲ್ಲೋದ ಇವನು ಅಂತ ಹೇಳ್ಬಿಟ್ಟು. ಯಾಕಂದರೆ ಆ ಹಳ್ಳ ಕಾಣಿಸ್ತಾನೆ ಇರಲಿಲ್ಲ, ಇವನು ಕಾಲಿಟ್ಟಿದ ತಕ್ಷಣವೇ ಅದು ಒಳಗಡೆ ಹೊಟ್ಟೋಯ್ತು. ಇವರೆಲ್ಲನೂ ಶಾಕಾಗಿ ಹಾಗೆ ಸ್ಟನ್ನಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇವನು ಬಿದ್ದಿದ್ದ ಫೋರ್ಸ್ಗೆ ಆ ಬಾವಿ ಒಳಗಡೆ ಇರೋಂಥ ಹಳ್ಳದ ಒಳಗಡೆ ಇರೋಂತಹ ಬಾವಲಿಗಳು, ಎಷ್ಟು ಸಾವಿರಾರು ಬಾವಲಿಗಳು ಇತ್ತೋ ಏನೋ, ಅದೆಲ್ಲ ಒಂದೇ ಸಲ ಮೇಲಕ್ಕೆ ಜಿಮ್ಕೊಂಡು ಹೊರಗಡೆ ಬಂದುಬಿಡ್ತು. ಈ ಹೊರಗಡೆ ಬಂದಿದ್ದನ್ನು ನೋಡಿ ಇವರು ಇನ್ನೂ ಗಾಬರಿ ಪಟ್ಕೊಂಡು ಸುಭಾಷ್ ಅಂತ ಹೇಳಿ ಕಿರಿಚಿ ಹತ್ತು ಕೂಗಾಡಿ ಏನೇ ಮಾಡಿದ್ರು ಅವ್ನಿಗೇನೂ ಕೇಳಿಸ್ತಲ್ಲ. ಬಿಕಾಸ್ ಅವ್ನು ಎಲ್ಲಿ ಹೋಗಿದ್ದಾನೆ, ಎಷ್ಟು ಆಳಕ್ಕೆ ಹೋಗಿದ್ದಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇವರು ಅಲ್ಲೇ ಹೊರಗಡೆ ಹತ್ಕೊಂಡು ಗಿತ್ಕೊಂಡು ಎಲ್ಲ ಅಲ್ಲೇ ಬಿದ್ದಿದ್ದಾರೆ. ಆಮೇಲೆ ಒಂದಿಬ್ಬರು 3 ಜನನೋ ಫ್ರೆಂಡ್ಸು ಅಲ್ಲಿ ಪಕ್ಕದಲ್ಲಿ ಯಾರಾದರೂ ಹೆಲ್ಪ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಕೇಳಿಕೊಂಡು ಒಂದು ಅಂಗಡಿ ಇರುತ್ತೆ ಅಲ್ಲಿ, ಆ ಅಂಗಡಿಯವನ ಹತ್ರ ಹೋಗ್ಬಿಟ್ಟು ಪ್ಲೀಸ್ ಬನ್ನಿ ನಮ್ಮ ಫ್ರೆಂಡು ಇಲ್ಲಿ ಒಳಗಡೆ ಬಿದ್ದೋಗ್ಬಿಟ್ಟಿದ್ದಾನೆ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು ಆ ಅಂಗಡಿಯವ್ರ ಹತ್ರ ಕರೀತಾನೆ. ಆ ಅಂಗಡಿಯವನು ಅದಕ್ಕೆ ಮೇಲೆ ಶಾಕ್ ಆಗ್ತಾರೆ. ಯಾಕಪ್ಪ ಅಂತಂದರೆ, ಅಯ್ಯಯ್ಯೋ ಅಲ್ಲಿ ಬಿದ್ದೋದನ್ನ ದಯವಿಟ್ಟು ನೀವು ಯಾರೂ ಅಲ್ಲಿ ಹೋಗಬೇಡಿ, ನೀವು ರಿಟರ್ನ್ ಬಂದುಬಿಡಿ, ಅದು ಬಂದುಬಿಟ್ಟು ದೊಡ್ಡ ಡೇಂಜರಸ್ ಪ್ಲೇಸು, ಅದನ್ನು ಡೆವಿಲ್ಸ್ ಕಿಚನ್ ಅಂತಲೇ ಕರೀತಾರೆ, ಅದು ದೆವ್ವಗಳ ಅಡುಗೆ ಮನೆ ಅಂತ ಹೇಳ್ಬಿಟ್ಟು ದೊಡ್ಡ ಹೆಸರಾಗಿರೋವಂಥದ್ದು. ಈಗ ಆಗಲೇ ಅಲ್ಲಿ ಆಲ್ಮೋಸ್ಟ್ ಅಫಿಷಿಯಲ್ ಆಗಿ ಒಂದು 10ರಿಂದ 13 ಜನ ಸತ್ತಿದ್ದಾರೆ, ಅನ್ಅಫಿಷಿಯಲ್ ಆಗಿ ಒಂದು 50 ಮೆಂಬರ್ಸ್ ಮೇಲೇ ಸತ್ತೋಗಿದ್ದಾರೆ. ದಯವಿಟ್ಟು ನೀವು ಇನ್ನಿದ ಮೇಲೆ ಹುಡುಕೋ ಸಾಹಸ ಮಾಡಬೇಡಿ, ಅಲ್ಲಿಂದ ಎಲ್ಲ ಹೊರಟೋಗಿ ಅಂತ ಹೇಳ್ಬಿಟ್ಟು ಆ ಅಂಗಡಿಯವನು ಹೇಳ್ತಾನೆ. ಹೇಳಿದ ತಕ್ಷಣ ಇವ್ರು ಇನ್ನೂ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನೆಕ್ಸ್ಟ್ ಪಕ್ಕದಲ್ಲಿ ಅಂಗಡಿಯವ್ರ ಮಗಳು ಇರ್ತಾಳೆ, ಅವಳು ಹೇಳ್ತಾಳೆ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅವ್ರ ಹೆಲ್ಪ್ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಈ ಹುಡುಗರು ಇದ್ರಲ್ವ, ಆ ಹುಡುಗರಲ್ಲಿ 3 ಜನ ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ, ಇನ್ನೊಬ್ಬರು ಆ ಅಂಗಡಿಯವ್ರನ್ನ ಕರ್ಕೊಂಡು ಆ ಸ್ಪಾಟ್ಗೆ ಹೋಗ್ತಾರೆ. ಆವಾಗ ಹೋಗಬೇಕಾದ್ರೆ ಅವನು ಕೈಯಲ್ಲಿ 1-2 ನಿಂಬೆಹಣ್ಣ ಇಟ್ಕೊಂಡು ಅಂಗಡಿಯವನು ಈ ಒಬ್ಬನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಮಿಕ್ಕಿರೋ 3 ಜನ ಸ್ಟೇಷನ್ಗೆ ಹೋಗ್ತಾರೆ. ಈ ಅಂಗಡಿಯವನು ಅಲ್ಲಿ ಬಂದು ನೋಡ್ತಾನೆ, ಇವರು ಒಬ್ಬರ ಮೇಲೆ ಒಬ್ಬರು ಬಿದ್ದು ಹತ್ತು ಗೋಳಾಡಿ ಏನೇನೋ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲನೂ ಸ್ವಲ್ಪ ಸಮಾಧಾನ ಹೇಳಿಬಿಟ್ಟು, ಇದಕ್ಕೆ ಮೇಲೆ ನಿನ್ನ ಫ್ರೆಂಡು ಬರಲ್ಲಪ್ಪ, ದಯವಿಟ್ಟು ಬಿಟ್ಬಿಡಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡ್ತಾ ಇದ್ದಾರೆ. ಆದ್ರೂ ಅವ್ರು ಯಾರು ಸಮಾಧಾನ ಪಟ್ಕೊಳ್ಳೋ ಸ್ಥಿತಿಲಿ ಇಲ್ಲ. ಇಲ್ಲಿ ಗುಹೆಯಲ್ಲಿ ಬಿದ್ದಿರೋ ಪರಿಸ್ಥಿತಿ ಏನಪ್ಪ ಅಂತಂದರೆ,
ಅಷ್ಟು ಒಳಗಡೆ ಹೋಗಿರೋದ್ರಿಂದ ಅವನ ಕತ್ತಲು, ಆ ಬಾವಲಿಗಳು, ಆ ಉಸಿರಾಡೋಕ್ಕೆ ತೊಂದರೆ, ಇವನೇನಪ್ಪ ಅಂದರೆ ಅಷ್ಟು ನರಕ ವೇದನೆಯನ್ನು ಅನುಭವಿಸ್ತಾ ಇದ್ದಾನೆ. ಆ ಗುಹೆ ಒಳಗಡೆ ಬಿದ್ದಿರೋನು, ಆ ಬಾವಿ ಒಳಗಡೆ ಬಿದ್ದಿರೋನು ಅಷ್ಟು ನರಕ ವೇದನೆ ಅನುಭವಿಸ್ತಾ ಇದ್ದಾನೆ. ಒಂದು ಕಡೆ ಈ 3 ಜನ ಸ್ಟೇಷನ್ಗೆ ಹೋಗಿದ್ದಾರೆ, ಇನ್ನೊಂದು ಕಡೆ ಇವರೆಲ್ಲ ಕೂತ್ಕೊಂಡು ಅಳ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ಯಾರಿಗೂ ತೋಚ್ತಾ ಇಲ್ಲ. ಫೈನಲ್ ಆಗಿ ಆ ಸ್ಟೇಷನ್ಗೆ ಹೋದ್ರಲ್ಲ, ಆ ಸ್ಟೇಷನ್ಗೆ ಹೋದಾಗ ಆ ಪೊಲೀಸವ್ರು ಏನು ಮಾಡಬೇಕು ಅಂತಂದರೆ ಇವ್ರಿಗೆ ಸಮಾಧಾನ ಹೇಳಬೇಕೆ ಹೊರತು ಕೊನೆಗೆ ಇವ್ರ ಮೇಲೇ ದೂರ ಹಾಕ್ಬಿಟ್ಟು, ಏನರೋ ನನ್ನ ಮಕ್ಕಳ್ರ ನೀವೇ ಅವನನ್ನು ಸಾಯಿಸ್ಬಿಟ್ಟು ಕೊನೆಗೆ ಕಂಪ್ಲೇಂಟ್ ಮಾಡೋಕ್ಕೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಅವರನ್ನು ಚೆನ್ನಾಗಿ ಹೊಡೆದು, ಚೆನ್ನಾಗಿ ಕೆಟ್ಟ ಕೆಟ್ಟ ಮಾತಲ್ಲೆಲ್ಲ ಬೈದು ಕೂರಿಸಿದ್ರು. ಕೊನೆಗೆ ಏನು ಮಾಡೋಕ್ಕಾಗಲ್ಲ, ಹೊರಲೇಬೇಕಲ್ಲ ಅಂತ ಹೇಳ್ಬಿಟ್ಟು ಪೊಲೀಸವರು ಆ ಹುಡುಗರ ಜೊತೆ ಬರ್ತಾರೆ. ಹೊರಟು ಬಂದಾಗ ಗೊತ್ತಲ್ಲ ಪೊಲೀಸವ್ರ ಕತೆ, ಕೇರ್ಲೆಸ್ ಆಗಿ ನಿಮ್ಮನ್ನು ಯಾರು ಇಲ್ಲೆಲ್ಲ ಬರೋಕ್ಕೆ ಹೇಳಿದ್ದು, ಇದಕ್ಕೆ ಮೇಲೆ ಅವ್ನು ಸಿಗಲ್ಲ, ನೀವು ಹೊರಡ್ರಿ ಅಂತ ಹೇಳ್ಬಿಟ್ಟು ಆ ಹುಡುಗರಿಗೆಲ್ಲ ಏನೋ ಸ್ವಲ್ಪ ಹವಾಜ್ ಆಗ್ತಾ ಇರ್ತಾರೆ. ಏನೇ ಹವಾಜ್ ಹಾಕಿದ್ರೂ ಆ ಹುಡುಗರು ಅಲ್ಲಿಂದ ಹೊರಡೋ ಆಗಿಲ್ಲ. ನೆಕ್ಸ್ಟ್ ಏನಪ್ಪ ಅಂತಂದರೆ ಅಲ್ಲಿಂದ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕರೆಸ್ತಾರೆ. ನೆಕ್ಸ್ಟು ಏನೋ ಫೈರ್ ಇಂಜಿನ್ ಅವ್ರನ್ನ ಕರೆಸ್ತಾರೆ. ಯಾರು ಏನೇ ಬಂದು ಏನೇ ಮಾಡಿದ್ರೂ ಅಲ್ಲಿ ಇವನು ಸಿಗೋವಂಥ ಸಿಮ್ಟಮ್ಸ್ ಯಾವುದೂ ಇಲ್ಲ. ಕೊನೆಗೆ ಇವರು ಜೋರಾಗಿ ಹತ್ಕೊಂಡು ಕಿರ್ಚ್ಕೊಂಡು ಕೇಳ್ತಾ ಇದ್ದಾರೆ. ಅದೇ ಟೈಮಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಗುತ್ತೆ. ಹೇಗಿದೆ ನೋಡಿ ಸಿಚುವೇಶನ್ನು. ಇವನು ಒಬ್ಬನೇ ಒಳಗಡೆ ಹೋಗಿ ಅವ್ನಿಗೆ ಉಸಿರಾಡೋಕ್ಕೆ ತೊಂದರೆ ಆಗ್ತಲ್ಲ, ಇದರಲ್ಲಿ ಮಳೆ ಬರ್ತಾ ಇದೆ. ಈ ಮಳೆ ನೀರೆಲ್ಲ ಒಳಗಡೆ ಹೋದರೆ ಪಾಪ ಅವ್ನ ಗತಿ ಏನಾಗಬೇಕು. ಈ ಮಳೆ ನೀರೆಲ್ಲ ಒಳಗಡೆ ಹೋಗ್ತಾ ಇದೆ. ಆವಾಗ ಫ್ರೆಂಡ್ಸ್ ಎಲ್ಲನೂ ಆ ಮಳೆ ನೀರನ್ನ ಅಡ್ಡ ಇಡಬೇಕು, ಅಡ್ಡ ತಡಿಬೇಕು, ಗುಣಿ ಒಳಗಡೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲನೂ ಅಡ್ಡ ನಿಂತ್ಕೊಳ್ತಾರೆ. ಬಟ್ ಆದ್ರೂ ಮಳೆ ನೀರಿಗೆ ಯಾರು ಅಡ್ಡ ಇರೋಕ್ಕಾಗುತ್ತೆ. ಆ ಮಳೆ ನೀರು ಸ್ವಲ್ಪ ಸ್ವಲ್ಪ ಆ ಬಾವಿ ಒಳಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಕೊನೆಗೆ ಇವರು ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಬಂದಿದ್ರಲ್ಲ ಪೊಲೀಸವರು, ಫೈರ್ ಇಂಜಿನ್, ಇವರೆಲ್ಲರೂ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಒಂದು ದೊಡ್ಡ ಹಗ್ಗನ ಕಟ್ಟಿ ಅವನನ್ನು ಸೇವ್ ಮಾಡೋಕ್ಕೆ ಒಳಗಡೆ ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಒಂದು ಹಗ್ಗನ ಕಟ್ಟಿ ಒಳಗಡೆ ಬಿಡ್ತಾರೆ. ಒಳಗಡೆ ಏನೋ ಬಿಡ್ತಾರೆ, ಬಟ್ ಅವ್ನು ಎದ್ದು ಬರೋಂಥ ಸಿಚುವೇಶನಲ್ಲಿ ಇರಬೇಕಲ್ವಾ, ಅದೊಂದು ಯೋಚನೆ. ಆವಾಗ ಏನು ಮಾಡಬೇಕು ಅಂದರೆ ಸರಿ ಯಾರಾದರೂ ಒಬ್ಬರನ್ನ ಒಳಗಡೆ ಇಳಿಸ್ಬಿಟ್ಟು ಅವನನ್ನು ಸೇಫಾಗಿ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಬಟ್ ಒಳಗಡೆ ಇಳಿಯೋದಕ್ಕೆ ಯಾರೂ ರೆಡಿ ಇಲ್ಲ. ಹಂಗಿರುವಾಗ ಹೆಂಗೆ ಅವ್ನು ಹೊರಗಡೆ ಬರೋಕ್ಕಾಗುತ್ತೆ. ಕೊನೆಗೆ ಇವನ ಫ್ರೆಂಡ್ ಒಬ್ಬ ಇರ್ತಾನೆ, ಅವನ ಹೆಸರು ಕುಟ್ಟಾನ್ ಅಂತ ಹೇಳ್ಬಿಟ್ಟು. ಆ ಕುಟ್ಟಾನ್ ಬಂದುಬಿಟ್ಟು ತುಂಬ ಫೀಲ್ ಮಾಡ್ತಾ ಇರ್ತಾನೆ, ಇಲ್ಲ ಸುಭಾಷ್ನ ನಾನೇ ಕರ್ಕೊಂಡು ಬಂದಿದ್ದು, ಅವ್ರ ಮನೇಲೆಲ್ಲ ಅವರ ಪೇರೆಂಟ್ಸ್ಗೆಲ್ಲ ಹೇಳಿಬಿಟ್ಟು ನಾನೇ ಕರ್ಕೊಂಡು ಬಂದಿದ್ದು, ಅವನ ಜವಾಬ್ದಾರಿ, ಅವನನ್ನು ಸೇಫಾಗಿ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದೇ ಅಂತ ಹೇಳ್ಬಿಟ್ಟು ಅವನು ತುಂಬ ಒಂಥರ ಫೀಲ್ ಮಾಡಿಕೊಂಡು ನಾನೇ ಒಳಗಡೆ ಹೋಗ್ತೀನಿ, ನನಗೇನಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಅವನು ಒಳಗಡೆ ಇಳಿಯೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಪೊಲೀಸವರೆಲ್ಲ ಬೇಡ, ಇದು ತುಂಬ ಡೇಂಜರಸ್ಸು, ನೀನು ಅಂದ್ಕೊಂಡಂಗೆಲ್ಲ ಆಗಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಅಡ್ವೈಸ್ ಮಾಡಿದ್ರು. ಇಲ್ಲ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನು ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಅದೇ ರೀತಿ ಆ ಪೊಲೀಸವರು ಈ ಕುಟ್ಟಾನನ್ನು ಸೊಂಟಕ್ಕೆ ಒಂದು ದೊಡ್ಡ ಹಗ್ಗನ ಕಟ್ಟಿ, ಚೆಸ್ಟಿಗೆಲ್ಲ ದೊಡ್ಡ ಹಗ್ಗನ ಕಟ್ಟಿ ಒಳಗಡೆ ಇಳಿಸ್ಬೇಕು ಅಂತ ಟ್ರೈ ಮಾಡಿ ಒಳಗಡೆ ಇಳಿಸ್ತಾರೆ. ಇಳಿಸಿದಾಗ ಏನಪ್ಪ ಅಂತಂದರೆ ಇದು ಹಳ್ಳ ಅಂದರೆ ಸ್ಟ್ರೈಟಾಗಿರುವಂಥ ಹಳ್ಳ ಅಲ್ಲ, ಇದು ಸೆಂಟ್ರಲ್ಲಿ ಈ ಗುಹೆ ಅಂದರೆ ಗೊತ್ತಲ್ವ, ಆ ಕಡೆ ಒಂದು ಬಂಡೆ ಈ ಕಡೆ ಒಂದು ಬಂಡೆ, ಈ ಜಿಗ್ಜಾಗ್ ಟೈಪಲ್ಲಿ ಇರುತ್ತೆ ಅನಿಸುತ್ತೆ. ಆ ರೀತಿ ಜಿಗ್ಜಾಗ್ ಟೈಪಲ್ಲಿ ಇರೋದ್ರಿಂದ ಇವನು ಒಳಗಡೆ ಇಳಿದಿದ ತಕ್ಷಣ ಹೋಗ್ತಾನೆ, ಯಾವುದೋ ಒಂದು ಬಂಡೆ ಸಂದಿಯಲ್ಲಿ ದೂರ್ಕೊಳ್ತಾನೆ, ಮತ್ತೆ ಈ ಕಡೆ ಬರ್ತಾನೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಏನೋ ಒಂದು ಸ್ಥಿತಿಲಿ ಕೊನೆಗೆ ಸ್ವಲ್ಪ ಒಳಗಡೆ ಹೋಗ್ತಾನೆ. ಹೋಗಿದ್ದಾದಮೇಲೆ ಮೇಲೆ ಇರುವಂಥ ಹಗ್ಗದ ಲೆಂತು ಕಟ್ಟಾಗ್ಬಿಡುತ್ತೆ. ಕಟ್ಟಾಗುತ್ತೆ ಅಂದರೆ ಮೀನ್ಸ್ ಮುಗ್ದೋಗಿರೋದ್ರಿಂದ ಪೊಲೀಸರು ಏನು ಹೇಳ್ತಾರೆ, ಸಾಕು ಇದಕ್ಕೆ ಮೇಲೆ ಎಲ್ಲ ಅವನನ್ನು ಒಳಗಡೆ ಬಿಟ್ಟರೆ ಅವನಿಗೆ ಆಕ್ಸಿಜನ್ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಅವನು ಬದುಕೋದು ಕಷ್ಟ ಆಗುತ್ತೆ, ಅವನನ್ನು ಮೇಲೆ ಎಳೀರಿ ಅಂತ ಹೇಳ್ಬಿಟ್ಟು ಪೊಲೀಸರು ಹೇಳ್ತಾರೆ. ಬಟ್ ಅದಕ್ಕೆ ಒಳಗಡೆ ನಿಂತ ಕುಟ್ಟಾನ ಏನು ಹೇಳ್ತಾನೆ, ಇಲ್ಲ ನಾನಂತೂ ಹೊರಗಡೆ ಬರಲ್ಲ, ಇನ್ನು ಸ್ವಲ್ಪ ಹಗ್ಗನ ಬಿಟ್ಟು ನನ್ನನ್ನು ಒಳಗಡೆ ಬಿಡಿ, ಹೇಗಾದರೂ ನನ್ನ ಫ್ರೆಂಡನ್ನ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವನು ಒಳಗಡೆಯಿಂದನೇ ಕಿರ್ಚಿತಾನೆ. ಕೊನೆಗೆ ಏನು ಮಾಡ್ತಾರೆ ಮೇಲೆ ಪೊಲೀಸವರು, ಇನ್ನೊಂದು ಹಗ್ಗನ ತೊಗೊಂಬಂದು ಅದನ್ನು ಜಾಯಿನ್ ಮಾಡಿ ಅವನನ್ನು ಇನ್ನೂ ಸ್ವಲ್ಪ ಒಳಗಡೆ ಬಿಡ್ತಾರೆ. ಈ ಸೀನ್ಸ್ ಎಲ್ಲ ನೀವು ರಿಯಲಾಗಿ ನೋಡಿದ್ರೆ ನಿಜವಾಗ್ಲೂ ಮೈಯೆಲ್ಲ ನಡುಗುತ್ತೆ, ಅಷ್ಟು ಭಯ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಈ ರೀತಿ ಎಲ್ಲ ಆದಮೇಲೆ ಅವನು ಹಗ್ಗನ ಜಾಯಿನ್ ಮಾಡಿ ಬಿಟ್ಟಾಗ ಇನ್ನೂ ಸ್ವಲ್ಪ ಒಳಗಡೆ ಹೋಗಿ ಕೊನೆಗೆ ಅವನ ಫ್ರೆಂಡು ಸುಭಾಷ್ನ ನೋಡ್ತಾನೆ. ಆಗ ಇವನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ, ಪರವಾಗಿಲ್ಲ ಇವನು ಇನ್ನೂ ಉಸಿರಾಟದಲ್ಲಿ ಇದ್ದಾನೆ ಅಂತ. ಬಟ್ ಅವನ ಸಿಚುವೇಶನ್ ನೀವು ನೋಡಬೇಕು, ಮೈಯಲ್ಲಿರುವಂತಹ ಬಟ್ಟೆ ಎಲ್ಲ ಕಿತ್ತೋಗಿ, ಚರ್ಮ ಎಲ್ಲ ಕಿತ್ತೋಗಿ, ಫುಲ್ಲು ಹೇಗಿರ್ತಾನೆ ಅಂದರೆ ಅವನನ್ನು ನೋಡೋದು ಕೂಡ ನಮಗೆ ಭಯ ಅನಿಸುತ್ತೆ, ಅಷ್ಟು ವಿಕಾರವಾಗಿರ್ತಾನೆ. ಯಾಕಂದರೆ ಎಷ್ಟು ಕಲ್ಲುಗಳೆಲ್ಲ ಆ ಕಡೆ ಈ ಕಡೆ ಎಲ್ಲ ತಾಗಿ ಅವನು ಒಳಗಡೆ ಹೋಗಿರ್ತಾನಲ್ಲ, ಅವನನ್ನು ನೋಡೋಕ್ಕೆ ಅಷ್ಟು ಭಯ ಆಗಿರುತ್ತೆ. ಅಂಥ ಸಿಚುವೇಶನಲ್ಲಿ ಇವನ್ನ ನೋಡಿ
ಇವನಿಗೆ ಸ್ವಲ್ಪ ಭಯ ಆಗುತ್ತೆ. ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇವನ ಹತ್ರ ಇರೋ ಹಗ್ಗದಲ್ಲಿ ಅವನ ಸೊಂಟಕ್ಕೂ ಹಗ್ಗನ ಕಟ್ಕೊಂಡು ಕೊನೆಗೆ ಇವನನ್ನು ಮೇಲೆ ಎತ್ಕೊಂಡು ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾನೆ. ಬರುವಾಗ ಹೇಗೋ ಒಬ್ಬನೇ ಇದ್ದ, ಹಾಗೆ ಇಳ್ಕೊಂಡು ಬಂದ್ಬಿಟ್ಟ. ಬಟ್ ಹೋಗುವಾಗ ಇಬ್ಬರು ಬರಬೇಕಲ್ವಾ, ಐ ಮೀನ್ ವೆಯ್ಟ್ ಜಾಸ್ತಿ ಇರುತ್ತೆ ಮೇಲೆ. ಇವರು ಮೇಲಿಂದ ಇಳಿತಾರೆ, ಇವ್ರ ಕೈಲಿ ಇಳಿಯೋಕ್ಕಾಗ್ತಾ ಇಲ್ಲ. ಅವರು ಅಷ್ಟೇ, ಒಂದು ಸ್ಟ್ರೈಟಾಗಿದ್ದರೆ ಈಸಿಯಾಗಿ ಬಂದುಬಿಡ್ಬೋದು, ಬಟ್ ಬಂಡೆಗಳ ನಡುವೆ ಸಿಕ್ಕಾಕೊಂಡು ಬರಬೇಕಲ್ವ, ಹಾಗಾಗಿ ತುಂಬ ಕಷ್ಟ ಅನಿಸುತ್ತೆ ಅವ್ರಿಗೆ ಬರೋದು. ಅದು ಅಲ್ಲದೆ ಇವನ ಬಾಡಿಲಿ ಎಲ್ಲ ಪಾರ್ಟ್ಸೂ ಕಿತ್ತೋಗಿರೋದ್ರಿಂದ ಅದೊಂದು ಪೇಯ್ನು. ಹೀಗಾಗಿ ಹೆಂಗೋ ಹೇಳಿದು ಒಂದು ಮಟ್ಟಕ್ಕೆ ಅವನನ್ನು ಮೇಲೆ ತೊಗೊಂಬಂದು ಬಿಡ್ತಾನೆ ಇವನು. ಅವನನ್ನು ಮೇಲೆ ಅವನ ಮುಖ ನೋಡಿದ ತಕ್ಷಣ ಆ 10 ಜನ ಏನಿರ್ತಾರೆ ಆ ಫ್ರೆಂಡ್ಸು, ಅವ್ರ ಮುಖದಲ್ಲಿ ಒಂದು ನೆಮ್ಮದಿ, ಒಂದು ಸಂತೋಷ ಅಂದರೆ ಅದನ್ನು ಹೇಳೋದಕ್ಕೆ ವರ್ಡ್ಸೇ ಇಲ್ಲ ಅನಿಸುತ್ತೆ. ಅಷ್ಟು ಹ್ಯಾಪಿಯಾಗಿ ಅವ್ರು ಫೀಲ್ ಮಾಡ್ತಾರೆ. ಕೊನೆಗೆ ಏನಪ್ಪ ಅಂತಂದರೆ ಅವನನ್ನು ಕರ್ಕೊಂಡೋಗಿ ಅಲ್ಲೇ ಯಾವುದೋ ಒಂದು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಕೊನೆಗೆ ಅವನನ್ನು ಊರಿಗೆ ಕರ್ಕೊಂಡೋಗ್ತಾರೆ. ಊರಿಗೆ ಕರ್ಕೊಂಡೋಗಿ ಈ ವಿಷಯನ ಅವ್ರ ಮನೇಲಿ ಪೇರೆಂಟ್ಸ್ ಯಾರಿಗೂ ಹೇಳಲ್ಲ. ಅದನ್ನು ಹಾಗೆ ಸೀಕ್ರೆಟಾಗಿ ಸಸ್ಪೆನ್ಸ್ ಆಗಿರುತ್ತೆ. ಫೈನಲ್ ಆಗಿ ಏನಪ್ಪ ಅಂದರೆ ಯಾವುದೋ ಒಂದು 1 ಮಂತೋ 2 ಮಂತ್ಸೋ ಆದಮೇಲೆ ಯಾವುದೋ ಒಂದು ನ್ಯೂಸ್ ಪೇಪರಲ್ಲಿ ಬರುತ್ತೆ ಈ ವಿಷಯ. ಆ ನ್ಯೂಸ್ ಪೇಪರ್ ಬಂದಾದಮೇಲೆ ಆ ವಿಲೇಜ್ ಅವರೆಲ್ಲ ತಿಳ್ಕೊಂಡು ಓ ಇದೇ ನಿಜ ಏನೋ ಅಂತ ಅಂದ್ಕೊಂಡು ಆಮೇಲೆ ಆ ಕುಟ್ಟಾನ್ ಅಂತ ಹೇಳ್ಬಿಟ್ಟು ಸುಭಾಷ್ನ ಸೇವ್ ಮಾಡಿದ್ನಲ್ಲ ಅವನಿಗೆ ತುಂಬ ಅಪ್ರಿಷಿಯೇಟ್ ಮಾಡಿ ಅವನನ್ನು ಹ್ಯಾಪಿಯಾಗಿ ಸ್ವೀಕರಿಸ್ತಾರೆ. ಸೊ ಇಷ್ಟೇ ಫ್ರೆಂಡ್ಸು, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಬಟ್ ಈ ಮೂವಿಲಿ ನಾವು ಕಲಿಬೇಕಾಗಿರೋಂಥ ವಿಷಯ ಏನಪ್ಪ, ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋಂಥ ವಿಷಯ ಏನಪ್ಪ ಅಂತಂದರೆ, ಅವ್ರು ಹೋಗುವಾಗ ಹೆಂಗೆ 11 ಮೆಂಬರ್ಸ್ ಒಟ್ಟಿಗೆ ಹೋದರೂ ಬರುವವರೆಗೂ ಆ 11 ಮೆಂಬರ್ಸ್ ಹಾಗೇ ಬರಬೇಕು ಅಂತ ಹೇಳ್ಬಿಟ್ಟು ಅವರು ಅಷ್ಟು ಪ್ರಾಣ ಕೊಟ್ಟು ಹೋರಾಡ್ತಾರಲ್ಲ, ಅದೇ ನಿಜವಾಗ್ಲೂ ರಿಯಲ್ ಫ್ರೆಂಡ್ಸು. ಹೇಳಬೇಕಂದ್ರೆ ಆ ಮಳೆಯಲ್ಲಿ ಆ ಭಯಾನಕ ಪ್ಲೇಸಲ್ಲಿ ನಿಜವಾಗ್ಲೂ ಯಾರೂ ಇರಬೇಕು ಅಂತ ಅಂದ್ಕೊಳ್ಳಲ್ಲ. ನಮ್ಮ ಪ್ರಾಣ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಅನ್ನೋ ಸಿಚುವೇಶನಲ್ಲಿರೋಂಥ ಒಂದು ಪ್ಲೇಸಲ್ಲಿ ಕೂಡ ಆ 11 ಜನ ಏನಿರ್ತಾರೋ ಅವರು ಒಬ್ರಿಗೊಬ್ರು ಒಟ್ಟಾಗಿ ಆ ಫ್ರೆಂಡ್ಶಿಪ್ಪನ್ನ, ಬಾಂಡಿಂಗನ್ನ ಇನ್ನೂ ಸ್ಟ್ರಾಂಗ್ ಮಾಡಿಕೊಂಡು ಫೈನಲಾಗಿ ಎಲ್ಲರೂ ಹೊರಗಡೆ ಬರ್ತಾರಲ್ಲ, ನಿಜವಾಗ್ಲೂ ಅದನ್ನು ನಮಗೆ ಹೇಳಿ ತೀರಕ್ಕಾಗದೇ ಇರೋವಂಥ ಹ್ಯಾಪಿ ಮೂಮೆಂಟ್ಸ್ ಅದು. ನಾನು ನಿಜವಾಗ್ಲೂ ಆ ಬಾಯ್ಸ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಅಷ್ಟು ನನಗೆ ಆ ಮೂವಿ ಇಷ್ಟ ಆಯಿತು. ನಿಮಗೂ ಈ ಮೂವಿ ಎಲ್ಲ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೂವಿ ಜೊತೆ ನಿಮ್ಮನ್ನ ಮೀಟ್ ಮಾಡೋಕ್ಕೆ ಬರ್ತೀನಿ. ಥ್ಯಾಂಕ್ ಯು.